ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಮಾಡ್ತಾಯಿದ್ದೀವಿ. ಅಂದರೆ ಹಿರಿಯರಿಗೆ ಎಡೆ ಇಡ್ತಾಯಿದ್ದೀವಿ. ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಏನೇ ತರ್ಪಣ ಬಿಟ್ಟು ಬಂದರೂ ನಮ್ಗೆ ಇಲ್ಲಿ ಮಾಡಿದ್ರೇ ಸಮಾಧಾನ. ಸೊ ಅದಕ್ಕೋಸ್ಕರ ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ನಾವಿವತ್ತು ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ವರ್ಷ ಏನು ಮಾಡಿದೆ ಅಂದರೆ, ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ಸುಂಕದಕಟ್ಟೆಗೆ ಹೋಗ್ಬಿಟ್ಟು ನಾನೇ ಹೂವು ತೊಗೊಂಡು ಬಂದು ಹೂವು ಕಟ್ತಿದ್ದೀನಿ ಹಬ್ಬಗಳಿಗೆಲ್ಲ ಅಂತ. ಅದು ಇತ್ತೀಚೆಗೆ ಒಂದು 6 ತಿಂಗಳಿಂದ ಅಥವಾ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿರೋ ಕೆಲಸ ಅದು. ಆದರೆ ನನಗೆ ನಿಜವಾಗ್ಲೂ ತುಂಬ ತೃಪ್ತಿ ಕೊಟ್ಟಿದೆ. ನೋಡಿ, ಈ ದಿಂಡು ಕೂಡ ನಾನೇ ಹಾಕಿದ್ದು. ಅಂದರೆ ಹೂಗಳನ್ನ ಸೂಜಿಯಲ್ಲಿ ಪೋಣಿಸ್ತೀನಿ. ನನಗೆ ಬೇರೆಯವ್ರ ಥರ ದಾರದಲ್ಲಿ ಕೈಯಲ್ಲಿ ಅಥವಾ ಕಾಲಲ್ಲಿ ದಾರ ಇಟ್ಕೊಂಡು ಪೋಣಿಸೋದಕ್ಕೆ ಬರಲ್ಲ, ದಿಂಡು ಹೊಲಿಯೋದಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನೇ ಇವತ್ತು ಇಷ್ಟು ದೊಡ್ಡ ದಿಂಡನ್ನು ತುಂಬ ಚೆನ್ನಾಗಿ ಮಾಡಲೇಬೇಕು ಅಂತ ಮಾಡಿದ್ದು. ಹಾಗೆ ಅದು ಚೆನ್ನಾಗಿ ಬಂತು ಕೂಡ. ಮತ್ತು ಇನ್ನೊಂದು ಚಿಕ್ಕದು ಮಾಡಿದ್ದೆ, ಚಿಕ್ಕ ಫೋಟೋಗೊಂದು ಮಾಡೋಣ ಅಂತ. ಅದು ಎಡ್ಜಲ್ಲಿ ಆ ಫೋಟೋದಲ್ಲಿ ಏನಂದರೆ ಮೊಳೆ ಇರಲಿಲ್ಲ ಮಧ್ಯದಲ್ಲಿ 2. ಅದಕ್ಕೆ ನಾನು ಆ ಕಡೆ ಈ ಕಡೆ ಹೂವು ಕಟ್ಬಿಟ್ಟು ಸಿಗಿಸ್ದೆ. ಬಟ್ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಲ್ಲೂ ನಾನು ಮಾಡಿದ್ದು ಅನ್ನೋ ಖುಷಿನೇ ನನಗೆ ಜಾಸ್ತಿ ಇತ್ತು. ನಾವಿಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವನಿಗೆ ಇಡ್ತೀವಿ. ಅದ್ರ ಜೊತೆಗೆ ನೆನೆಸ್ಕೊಳ್ತೀವಿ, ಯಾರ್ಯಾರು ಸತ್ತಿದ್ದಾರೆ ಹಿರಿಯರು ಅವ್ರನ್ನ ನೆನೆಸ್ಕೊಳ್ತೀವಿ. ಮತ್ತು ಇಲ್ಲಿ ನಮ್ಮ ಅತ್ತೆ ಮಾವನಿಗೆ ಇಬ್ರಿಗೂ ಒಂದೊಂದು ಕಲಶ ಇಡ್ತೀವಿ. ಹಾಗೆ ಇಲ್ಲಿ ನಮ್ಮ ಮಾವನಿಗೆ ಇನ್ನವೇಸು ಮತ್ತು ಶರ್ಟು, ಒಂದು ಲುಂಗಿ, ಪಂಚೆ, ಏನಾದರೂ ಒಂದು ಲುಂಗಿ ಅಥವಾ ಪಂಚೆ ಎರಡರಲ್ಲಿ ಒಂದು ಇಡ್ತೀವಿ. ಹಾಗೆ ಒಂದು ಕಲಶ ಇಡ್ತೀವಿ. ನಮ್ಮ ಅತ್ತೆಗೆ ಸೀರೆ ಮತ್ತು ಲಂಗ ಮತ್ತು ಬ್ಲೌಸ್ ಪೀಸ್ ಇಡ್ತೀವಿ. ಹಾಗೆ ಸ್ವಲ್ಪ ಬೇಸಿಕ್ ಒಡವೆ ಏನಿಡಬೇಕು ಅದನ್ನು ಹಾಕ್ತೀವಿ. ಮತ್ತು ಇಲ್ಲಿ ನಾವು ಕಲಶಕ್ಕೆ ಯಾವುದೇ ರೀತಿ ಕಾಯಿ ಇಡಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಅನಿಸುತ್ತೆ, ಕಲಶಕ್ಕೆ ಯಾವತ್ತು ನಾವು ಕಾಯಿ ಇಡ್ತೀವಿ ಅಲ್ಲಿ ನಾವು ದೇವ್ರನ್ನ ಆವಾಹನೆ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಯಿ ಇಡೋದು. ಸೊ ಹಾಗಾಗಿ ನಾವಿಲ್ಲಿ ಕಾಯಿ ಇಡಲ್ಲ. ಆ್ಯಂಡ್ ನಾವು ಇದನ್ನು ಆಲ್ರೆಡಿ ಒಂದು 10-11 ವರ್ಷದಿಂದ ನಡ್ಸ್ಕೊಂಬಂದಿರೋದ್ರಿಂದ ನಾವು ಅವತ್ತಿಂದನೂ ಕೂಡ ಕಾಯಿ ಇಟ್ಟಿಲ್ಲ. ಇಲ್ಲಿ ಅವ್ರು ಏನೇನು ಪ್ರಿಯವಾಗಿದ್ದು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದು ಎಲ್ಲ ಅಡುಗೆಗಳನ್ನೂ ಅತ್ತೆ ಮಾವನಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಇಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಸ್ವಲ್ಪ ಮನೆಯಲ್ಲಿ ಮಾಡ್ತೀವಿ. ಇನ್ನು ಕೆಲವೊಂದು ಆಗಲಿಲ್ಲ ಅನ್ನೋಂಥದ್ದನ್ನ ನಾವು ಹೋಟೆಲ್ಗೆ ಹೋಗಿ ತೊಗೊಂಡು ಬರ್ತೀವಿ. ತುಪ್ಪ ಇಲ್ದಿದ್ದು ನಮ್ಮ ಅಮ್ಮನಲ್ದ ತಿನ್ನಲ್ಲ. ತುಪ್ಪ ಜಾಸ್ತಿ ಇರಬೇಕು. ಒಟ್ಟಿನಲ್ಲಿ ಅವ್ರಿಗೆ, ನಮ್ಮ ಅಮ್ಮಂಗೆ ತುಪ್ಪ ಜಾಸ್ತಿ, ಎಲ್ಲ ಐಟಮಲ್ಲಿ ತುಪ್ಪ ಇರಬೇಕು. ನಮ್ಮನ್ನು ತುಪ್ಪದಲ್ಲೇ ಬೆಳೆಸೋರಂಗೆ. ಕಜ್ಜಾಯಗಳು ತುಪ್ಪದಾಗೇ ಕರಿಯೋರು. ತುಪ್ಪದ ಕಜ್ಜಾಯ. ಕಜ್ಜಿಕಾಯಿ, ಇವಾಗ ಬಂದ್ವಿ. ಎಲ್ಲನೂ ಈ ತಟ್ಟೆಲಿ ಇಟ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟರೆ ಅವರಿಗೆ ಸಲ್ಲತ್ತೆ ಅಂತ. ನಾವೇನಂದರೆ ಬಾಗಿಲು ಹಾಕೊಂಡು ಹೋಗಿ ಒಂದು 10ರಿಂದ 15 ನಿಮಿಷ ಅಥವಾ 20 ನಿಮಿಷನೇ ನೆಮ್ಮದಿಯಾಗಿ ಆಚೆ ಕಡೆ ಕೂತ್ಕೊಂಡಿರ್ತೀವಿ. ಅರ್ಜೆಂಟ್ ಮಾಡಿಕೊಂಡು ಬಾಗಿಲು ತೆಗೀರಿ ಆಯಿತಾ ಅಂದ್ಕೊಂಡು ಒಳಗೆ ಬರೋಕ್ಕೆ ಹೋಗಲ್ಲ. ಒಂದು 10ರಿಂದ 15 ನಿಮಿಷ ಇದ್ಬಿಟ್ಟು ಬರ್ತೀವಿ. ಮತ್ತು ಈ ಪೂಜೆ ಮಾಡೋದು ಹೇಗೆ ಅಂದರೆ, ನಾವು ಹಸ್ಕೊಂಡಿದ್ದು ಮಾಡ್ತೀವಿ. ನಾವಿಲ್ಲಿ 12 ಗಂಟೆ ಅಥವಾ 1 ಗಂಟೆ ಒಳಗಡೆ ನಾವು ಮೇಲ್ಗಡೆ ಟೆರೆಸಲ್ಲಿ ಊಟಕ್ಕೆ ಇಟ್ಬಿಡ್ತೀವಿ ಕಾಗೆಗಳಿಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು 12:30 ಹಾಗೆ, ಈಗ 1 ಗಂಟೆಗೆ ನಾವು ಮೇಲ್ಗಡೆ ಇಡೋದಾದರೆ ಒಂದು 12:30 ಹಾಗೆ ನಾವು ಧೂಪ ಹಾಕ್ಬಿಟ್ಟು ಬಾಗಿಲು ಹಾಕ್ಕೊಂಡು ಆಚೆ ಕಡೆ ಕೂತ್ಕೊತೀವಿ. ಒಂದು 15-20 ನಿಮಿಷ ಬಿಟ್ಟು ಆಮೇಲೆ ಒಳಗೆ ಬಂದು ಪ್ರತಿಯೊಂದೂ ನೀಟಾಗಿ ಒಂದು ಅಡಿಕೆ ತಟ್ಟೆ ಅಥವಾ ಈ ಥರ ಯಾವುದಾದ್ರೂ ಒಂದು ತಟ್ಟೆನಲ್ಲಿ ನೀಟಾಗಿ ಪ್ರತಿಯೊಂದೂ ಹಾಕಿ ಎಲ್ಲನೂ ಎತ್ತಿಡ್ತೀವಿ. ಅಂದರೆ ಕಂಪ್ಲೀಟ್ ಎತ್ತಿಡಲ್ಲ, ಆಲ್ಮೋಸ್ಟ್ 50% ಎಲ್ಲ ಎತ್ತಿಟ್ಬಿಡ್ತೀವಿ. 2 ಒಬ್ಬಟ್ಟು ಇಟ್ಟಿದ್ರೆ 1 ಒಬ್ಬಟ್ಟು ಎತ್ತಿಡ್ತೀವಿ, ಎತ್ಕೊಂಡೋಗಿಡ್ತೀವಿ. ಮೊಸರನ್ನೂ ಅಷ್ಟೇ ಅರ್ಧ ಇಟ್ಕೋತೀವಿ. ಇನ್ನು ಅರ್ಧ ಎಂತಕ್ಕೆ ಅಂತಂದರೆ ನಮಗದು ತಿನ್ನೋದಕ್ಕೆ ಪ್ರಸಾದ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಇಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಮೇಲ್ಗಡೆ ಎತ್ತಿಟ್ಬಿಡ್ತೀವಿ. ಮತ್ತು ಇಲ್ಲಿ ನಾವೇನಂದರೆ ಇದನ್ನು ಪ್ರಸಾದ ಅಂತ ಮಕ್ಕಳು ಮತ್ತು ನಾವು ಯಾರ್ಯಾರು ಹಸ್ಕೊಂಡಿರ್ತೀವಿ ಎಲ್ಲರೂ ಕೂಡ ಇದನ್ನು ತಿಂತೀವಿ. ಎಲ್ಲನೂ ಒಂದು ಸ್ವಲ್ಪ ಎತ್ತಿ ಮೇಲ್ಗಡೆ ಇಡೋದು ಕಳಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲನೂ ಆದಷ್ಟು ಪುಡಿ ಮಾಡಿ ಹಾಕಿ. ಯಾಕಂದರೆ ಕಾಗೆಗಳಿಗೆ ಅದನ್ನು ಮುರಿದು ತಿನ್ನೋ ಕಷ್ಟ ಆಗುತ್ತೆ. ನೋಡಿ, ಈ ಥರ ಎಲ್ಲ ಪುಡಿ ಮಾಡಿ ಹಾಕಿದ್ದೀನಿ. ವಡೆ ಆಗಲಿ, ದೋಸೆ ಆಗಲಿ, ಇಲ್ಲಿ ನೋಡಿ ಮಸಾಲೆ ವಡೆ, ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಅವಕ್ಕೆ ತಿನ್ನೋಕೆ ಈಸಿ ಆಗುತ್ತೆ. ಮೇಲ್ಗಡೆ ಇಟ್ಬಿಟ್ಟು ಬಂದು ಆಮೇಲೆ ನಾವು ಊಟಕ್ಕೆ ಕೂತ್ಕೋಬೇಕು. ಇದನ್ನೇ ನಾವು ಸ್ವಲ್ಪ ಪ್ರಸಾದ ಅಂತ ಸ್ವಲ್ಪ ಇಟ್ಕೊಂಡಿರ್ತೀವಲ್ಲ ಅದನ್ನು ತಿಂತೀವಿ. ಮ್ಯಾಕ್ಸಿಮಮ್ ಮೇಲ್ಗಡೆ ಇಟ್ಬಿಡ್ತೀವಿ. ನೆಲಕ್ಕೆ ನೀರು ಹಾಕಿ ತಟ್ಟೆ ಇಟ್ಟಿದ್ದೀವಿ, ನೀರು ಇಟ್ಟಿದ್ದೀನಿ.
ಎಲ್ಲ ಆಗಿದೆ. ಕೈ ಮುಗ್ದು ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿಯಾಗೋಣ. ಬಾಯ್.